ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ಭೂಮಿಯ ಮೇಲೆ ಜನಿಸಿದ ಎಲ್ಲರೂ ಸಹ ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಬ್ಬರ ಗುಣ ಹಾಗೂ ಸ್ವಭಾವಗಳು ಬೇರೆ ಬೇರೆಯಾಗಿರುತ್ತವೆ. ಅಷ್ಟೇ ಏಕೆ, ಒಂದೇ ಮನೆಯಲ್ಲಿ ಜನಿಸಿದಂತಹ ಮಕ್ಕಳ ಸ್ವಭಾವವೂ ಸಹ ಒಂದೇ ರೀತಿ ಇರುವುದಿಲ್ಲ. ಇದಕ್ಕೆ ಕಾರಣ ನಾವು ಹುಟ್ಟಿದ ನಕ್ಷತ್ರ. ಒಟ್ಟಾರೆ 27 ನಕ್ಷತ್ರಗಳನ್ನೊಳಗೊಂಡಂತಹ ತಾರಾಮಂಡಲವಿದೆ. ಪ್ರತಿಯೊಬ್ಬ ಜೀವಿಯೂ ಸಹ 27 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರದಲ್ಲಿ ಹುಟ್ಟಿರುತ್ತಾನೆ. ಈ ಎಲ್ಲ 27 ನಕ್ಷತ್ರಗಳನ್ನು ದಕ್ಷನ ಪುತ್ರಿಯರು ಮತ್ತು ಚಂದ್ರನ ಪತ್ನಿಯರು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಹಾಗಾಗಿಯೇ ಚಂದ್ರನನ್ನು ನಕ್ಷತ್ರಾಧಿಪತಿ ಎಂದು ಕರೆಯಲಾಗುತ್ತದೆ. ಚಂದ್ರನು ಪ್ರತಿ ನಕ್ಷತ್ರದಲ್ಲಿ 24 ಗಂಟೆಗಳ ಕಾಲ ಸಂಚರಿಸುತ್ತಾನೆ. ವ್ಯಕ್ತಿ ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿ ಇರುತ್ತಾನೋ ಅದುವೇ ಅವನ ಜನ್ಮ ನಕ್ಷತ್ರ. ವ್ಯಕ್ತಿಯ ಜನ್ಮ ನಕ್ಷತ್ರವು ಆತನ ಜೀವನ, ಸಾಮರ್ಥ್ಯ, ಸ್ವಭಾವ, ಸಮಾಜದಲ್ಲಿ ಆತನ ಸ್ಥಾನಮಾನ ಹಾಗೂ ಆತನ ಭವಿಷ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಪ್ರತಿಯೊಂದು ನಕ್ಷತ್ರಕ್ಕೂ ಸಹ ಮೀಸಲಾಗಿರುವಂತಹ ಪ್ರತ್ಯೇಕ ದೇಗುಲಗಳು ನಮ್ಮ ಭಾರತ ದೇಶದಲ್ಲಿವೆ. ಈ ದೇಗುಲಗಳಲ್ಲಿ ಆಯಾ ನಕ್ಷತ್ರದ ಶಕ್ತಿಯು ಅಪಾರ ಪ್ರಮಾಣದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜನ್ಮ ನಕ್ಷತ್ರದ ದಿನದಂದು ಆಯಾ ನಕ್ಷತ್ರಕ್ಕೆ ಸಂಬಂಧಿಸಿದ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸುವುದರಿಂದ ಆತನ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ. ಆಯಾ ನಕ್ಷತ್ರಗಳಿಗೆ ಸಂಬಂಧಿಸಿದ ದೇಗುಲಗಳ ದರ್ಶನದಿಂದ ಎಲ್ಲ ರೀತಿಯ ದೋಷಗಳು ಸಹ ನಿವಾರಣೆಯಾಗುತ್ತವೆ. ವಿಶೇಷವೆಂದರೆ ಈ ಎಲ್ಲ 27 ನಕ್ಷತ್ರಗಳ ಆಲಯಗಳು ನಮ್ಮ ನೆರೆಯ ರಾಜ್ಯ ತಮಿಳುನಾಡು ರಾಜ್ಯದಲ್ಲಿವೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಜನ್ಮ ನಕ್ಷತ್ರದ ಪ್ರಕಾರ ಭೇಟಿ ನೀಡಬೇಕಾಗಿರುವಂತಹ 27 ನಕ್ಷತ್ರಗಳ ದೇಗುಲಗಳು ಯಾವುವು, ಆ ದೇಗುಲಗಳಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. 27 ನಕ್ಷತ್ರಗಳ ಆಲಯಗಳು. ಅಶ್ವಿನಿ ನಕ್ಷತ್ರ, ತಿರುತ್ತುರೈಪೂಂಡಿ ಪಿರವಿ ಮರುಂಡೀಶ್ವರ ದೇವಸ್ಥಾನ. ತಮಿಳುನಾಡಿನ ತಿರುವರೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ತಿರುತ್ತುರೈಪೂಂಡಿ ಎಂಬಲ್ಲಿ ಪಿರವಿ ಮರುಂಡೇಶ್ವರ ದೇವಸ್ಥಾನ ಸ್ಥಿತವಿದೆ. ಈ ಆಲಯದ ಪ್ರಧಾನ ದೇವರು ಶಿವಪರಮಾತ್ಮರು. ಶಿವಪರಮಾತ್ಮರನ್ನು ಇಲ್ಲಿ ಮರುಂಡೇಶ್ವರ ಅಥವಾ ಭವ ಔಷಧೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಈ ಆಲಯದಲ್ಲಿ ಶಿವಪರಮಾತ್ಮರು ಗಜ ಸಂಹಾರ ಮೂರ್ತಿಯಾಗಿ ಆನೆಯ ರೂಪದಲ್ಲಿದ್ದಂತಹ ರಾಕ್ಷಸನನ್ನು ಸಂಹರಿಸುವಂತಹ ವಿಶೇಷವಾದ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ. ಪಿರವಿ ಎಂದರೆ ಜನನ, ಮರುಡು ಎಂದರೆ ಔಷಧ. ನಮ್ಮ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಜನನವನ್ನೇ ಒಂದು ಕಾಯಿಲೆ ಎಂದು ಪರಿಗಣಿಸಲಾಗುತ್ತದೆ. ಪಿರವಿ ಮರುಂಡೇಶ್ವರ ದೇವರು ಜನನ ಹಾಗೂ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯಲು, ಅಂದರೆ ಮೋಕ್ಷವನ್ನು ಪಡೆಯಲು ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಭವ ಔಷಧೀಶ್ವರ ಎಂದರೆ ರೋಗಗಳನ್ನು ಗುಣಪಡಿಸುವ ದೇವರು ಎಂದರ್ಥ ಬರುತ್ತದೆ. ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಪಡಿಸಲು ಈ ದೇಗುಲ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಎಲ್ಲ ಶಿವಲಿಂಗಗಳು ಪೂರ್ವಕ್ಕೆ ಮುಖ ಮಾಡಿರುತ್ತವೆ. ಆದರೆ ಪಿರವಿ ಮರುಂಡೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಶಿವ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ. ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿರುವ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ಪೂರ್ವ ದಿಕ್ಕಿನ ಲಿಂಗವನ್ನು ಪೂಜಿಸುವುದಕ್ಕಿಂತಲೂ 1000 ಪಟ್ಟು ಹೆಚ್ಚು ಫಲ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ. ಅಶ್ವಿನಿ ನಕ್ಷತ್ರದವರಿಗೆ ಈ ಆಲಯ ಬಹಳ ವಿಶೇಷವಾಗಿದೆ. ಅಶ್ವಿನಿ ನಕ್ಷತ್ರದವರು ಈ ದೇಗುಲದಲ್ಲಿ ಪಿರವಿ ಮರುಂಡೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿದರೆ ಅವರ ಎಲ್ಲ ಪಾಪಗಳು ಪರಿಹಾರವಾಗಿ ಅವರಿಗೆ ನವಜೀವನ ಲಭಿಸುತ್ತದೆ. ಭರಣಿ ನಕ್ಷತ್ರ, ಅಗ್ನೀಶ್ವರ ದೇವಸ್ಥಾನ, ನಲ್ಲಾಡೈ. ತಮಿಳುನಾಡಿನ ಮೈಲಾಡುತುರೈ ನಾಗಪಟ್ಟಿಣಂ ರಸ್ತೆಯಲ್ಲಿರುವಂತಹ ನಲ್ಲಾಡೈ ಎಂಬಲ್ಲಿ ಅಗ್ನೀಶ್ವರ ದೇವಸ್ಥಾನ ಸ್ಥಿತವಿದೆ. ಇದು ಮೈಲಾಡುತುರೈನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ದೇಗುಲದಲ್ಲಿ ಶಿವದೇವರನ್ನು ಅಗ್ನೀಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇಲ್ಲಿಯೂ ಸಹ ಶಿವಪರಮಾತ್ಮರು ಪಶ್ಚಿಮಕ್ಕೆ ಮುಖ ಮಾಡಿ ನೆಲೆ ನಿಂತಿದ್ದಾರೆ. ಪಾರ್ವತಿ ದೇವಿಯನ್ನು ಸುಂದರ ನಾಯಕಿ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ. ಭರಣಿ ನಕ್ಷತ್ರದಲ್ಲಿ ಜನಿಸಿರುವವರು ಗ್ರಹಗಳ ಪ್ರತಿಕೂಲ ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಈ ಆಲಯದಲ್ಲಿರುವ ದೇವರನ್ನು ಪೂಜಿಸುತ್ತಾರೆ. ವಿವಾಹದಲ್ಲಿ ವಿಳಂಬ, ಸಂತಾನಹೀನತೆ, ಗ್ರಹ ದೋಷಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿಯೇ ಈ ದೇಗುಲ ಹೆಸರುವಾಸಿಯಾಗಿದೆ. ಕೃತಿಕಾ ನಕ್ಷತ್ರ,
ಕತ್ರಾ ಸುಂದರೇಶ್ವರ ದೇವಸ್ಥಾನ. ತಮಿಳುನಾಡಿನ ನಾಗಪಟ್ಟಣ ಜಿಲ್ಲೆಯ ಮೈಲಾಡುತುರೈನಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಕಂಜನಗರಂ ಎಂಬ ಸ್ಥಳದಲ್ಲಿ ಕತ್ರಾ ಸುಂದರೇಶ್ವರ ದೇವಸ್ಥಾನ ಸ್ಥಿತವಿದೆ. ಈ ಆಲಯದ ಪ್ರಧಾನ ದೇವರು ಶಿವಪರಮಾತ್ಮರು. ಶಿವಪರಮಾತ್ಮರನ್ನು ಇಲ್ಲಿ ಕತ್ರಾ ಸುಂದರೇಶ್ವರ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ. ಪಾರ್ವತಿ ದೇವಿ ಇಲ್ಲಿ ತುಂಗಬಾಲ ಸ್ಥಾನಾಂಬಿಕೆ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಲಿದ್ದಾರೆ. ಇಲ್ಲಿಯೂ ಸಹ ಶಿವಪರಮಾತ್ಮರು ಸ್ವಯಂಭೂ ಮೂರ್ತಿಯಾಗಿದ್ದು ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿ ನೆಲೆಸಿದ್ದಾರೆ. ಕಾರ್ತಿಕೇಯರನ್ನು ಬಾಲ್ಯದಲ್ಲಿ ನೋಡಿಕೊಂಡಿದ್ದಂತಹ 6 ಜನ ಕೃತಿಕೆಯರು ಇದೇ ಸ್ಥಳದಲ್ಲಿ ಜನಿಸಿದ್ದರು ಎಂಬ ನಂಬಿಕೆ ಇದೆ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿರುವವರು ವರ್ಷಕ್ಕೊಮ್ಮೆಯಾದರೂ ಅಥವಾ ಅವರ ಜನ್ಮ ನಕ್ಷತ್ರದ ದಿನಗಳಲ್ಲಿ ಈ ದೇಗುಲಕ್ಕೆ ಭೇಟಿಯನ್ನು ನೀಡಿದರೆ ಸಮಸ್ಯೆಗಳಿಲ್ಲದ ಜೀವನ ಮತ್ತು ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ರೋಹಿಣಿ ನಕ್ಷತ್ರ, ಪಾಂಡವದೂತ ಪೆರುಮಾಳ್ ದೇವಸ್ಥಾನ. ಪಾಂಡವದೂತ ಪೆರುಮಾಳ್ ದೇವಸ್ಥಾನ ತಮಿಳುನಾಡಿನ ಕಾಂಚೀಪುರಂನ ಹೃದಯ ಭಾಗದಲ್ಲಿರುವಂತಹ ಏಕಾಂಬರೇಶ್ವರ ದೇಗುಲದ ಬಳಿಯೇ ಸ್ಥಿತವಿದೆ. ಈ ಆಲಯದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾಂಡವದೂತ ಪೆರುಮಾಳ್ರಾಗಿ ರುಕ್ಮಿಣಿ ದೇವಿಯೊಡನೆ ನೆಲೆಸಿದ್ದಾರೆ. ಮಹಾವಿಷ್ಣು ದೇವರ 108 ದಿವ್ಯ ದೇಶಗಳಲ್ಲಿ ಈ ದೇಗುಲವೂ ಸಹ ಬರುತ್ತದೆ. ಅಷ್ಟೇ ಅಲ್ಲದೆ ಕಾಂಚೀಪುರಂ ಪಟ್ಟಣದಲ್ಲಿರುವ ಅತ್ಯಂತ ಪುರಾತನ ಆಲಯಗಳಲ್ಲಿಯೂ ಸಹ ಈ ದೇಗುಲ ಒಂದೆನಿಸಿಕೊಳ್ಳುತ್ತದೆ. ಈ ಆಲಯವು 8ನೇ ಶತಮಾನದಲ್ಲಿ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ರೋಹಿಣಿ ದೇವಿ ಇದೇ ಸ್ಥಳದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಿ ಚಂದ್ರನನ್ನು ಮದುವೆಯಾಗಿದ್ದರಂತೆ. ಹಾಗಾಗಿಯೇ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ ದೇಗುಲ ಶುಭಪ್ರದವಾಗಿದೆ. ಈ ಆಲಯದ ಗರ್ಭಗುಡಿಯಲ್ಲಿ ಬರೋಬ್ಬರಿ 25 ಅಡಿ ಎತ್ತರದ ಕುಳಿತಿರುವ ಭಂಗಿಯಲ್ಲಿರುವ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನು ಪೂಜಿಸಲಾಗುತ್ತದೆ. ಇದು ಅಪರೂಪದಲ್ಲಿಯೇ ಅಪರೂಪ. ಏಕೆಂದರೆ ಭಾರತದ ಯಾವುದೇ ದೇಗುಲದಲ್ಲಿ ಇಷ್ಟು ಎತ್ತರದ ಕುಳಿತ ಭಂಗಿಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹ ಕಂಡುಬರುವುದಿಲ್ಲ. ಮೃಗಶಿರಾ ನಕ್ಷತ್ರ, ಆದಿನಾರಾಯಣ ಪೆರುಮಾಳ್ ದೇವಸ್ಥಾನ, ಎಂಕನ್. ತಮಿಳುನಾಡಿನ ತಿರುವರೂರ್ ಬಳಿಯ ಎಂಕನ್ ಎಂಬಲ್ಲಿ ಆದಿನಾರಾಯಣ ಪೆರುಮಾಳ್ ದೇಗುಲ ಸ್ಥಿತವಿದೆ. ದೇಗುಲದ ಪ್ರಧಾನ ದೇವರು ಮಹಾವಿಷ್ಣು ದೇವರು. ದೇಗುಲದ ವಿಶಿಷ್ಟ ಅಂಶವೆಂದರೆ ಇಲ್ಲಿ ಮಹಾವಿಷ್ಣು ದೇವರು ಗರುಡನ ಮೇಲೆ ಕುಳಿತಿರುವ ವಿಶಿಷ್ಟ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ. ಗರುಡನ ಮೇಲೆ ಕುಳಿತಿರುವ ಮಹಾವಿಷ್ಣು ದೇವರ ವಿಗ್ರಹ ಈ ದೇಗುಲ ಬಿಟ್ಟರೆ ಭಾರತದಲ್ಲಿ ಇನ್ನೆಲ್ಲೂ ಸಹ ಕಂಡುಬರುವುದಿಲ್ಲ. ಮಕ್ಕಳ ಭಾಗ್ಯ ಪ್ರದಾನಿಸುವುದಕ್ಕಾಗಿ ಹಾಗೂ ನಾಗದೋಷಗಳನ್ನು ಪರಿಹರಿಸುವುದಕ್ಕಾಗಿಯೇ ಆದಿನಾರಾಯಣ ಪೆರುಮಾಳ್ ದೇಗುಲ ವಿಶೇಷವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಮೃಗಶಿರಾ ನಕ್ಷತ್ರದವರು ವರ್ಷಕ್ಕೊಮ್ಮೆಯಾದರೂ ಈ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ದೇವರ ಕೃಪಾಶೀರ್ವಾದವನ್ನು ಪಡೆಯುವುದಲ್ಲದೆ ಎಲ್ಲ ರೀತಿಯ ದೋಷಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಆರಿದ್ರಾ ನಕ್ಷತ್ರ, ಅಭಯ ವರದೀಶ್ವರ ದೇವಸ್ಥಾನ, ಅಧಿರಾಮಪಟ್ಟಣಂ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಅಧಿರಾಮಪಟ್ಟಣಂ ಎಂಬಲ್ಲಿ ಶಿವದೇವರಿಗೆ ಸಂಬಂಧಪಟ್ಟಂತಹ ಅಭಯ ವರದೀಶ್ವರ ದೇಗುಲ ಸ್ಥಿತವಿದೆ. ಈ ದೇಗುಲದ ವಿಶೇಷವಾದ ಅಂಶವೆಂದರೆ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಶಿವಪರಮಾತ್ಮರು ತಮ್ಮ 3 ಕಣ್ಣುಗಳಿಂದಲೂ ಭಕ್ತ ಜನರನ್ನು ಆಶೀರ್ವಾದ ಮಾಡುತ್ತಲಿದ್ದಾರೆ. ಇಲ್ಲಿ ಪಾರ್ವತಿ ದೇವಿಯನ್ನು ಸುಂದರ ನಾಯಕಿ ಎಂದು ಕರೆದು ಪೂಜಿಸಲಾಗುತ್ತದೆ. ಶಿವಪರಮಾತ್ಮರು ಅಭಯ ವರದೀಶ್ವರರಾಗಿ 3 ಕಣ್ಣುಗಳಿಂದಲೂ ಭಕ್ತಾದಿಗಳನ್ನು ಹರಸುತ್ತಲಿರುವುದರಿಂದ ರಾಹು ಕೇತು ಗ್ರಹಗಳ ಪ್ರತಿಕೂಲ ಪ್ರಭಾವದಿಂದ ತೀವ್ರವಾಗಿ ಬಳಲುತ್ತಿರುವ ಜನರು ಈ ಆಲಯದಲ್ಲಿ ಶಿವದೇವರನ್ನು ಪೂಜಿಸುತ್ತಾರೆ. ಹಾಗೆಯೇ ದೇಗುಲದಲ್ಲಿ ಅಭಯ ವರದೀಶ್ವರನನ್ನು ಪೂಜಿಸಿದರೆ ಮೃತ್ಯು ಭಯವೆಲ್ಲ ನಿವಾರಣೆಯಾಗಿ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಮುಖ್ಯವಾಗಿ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿದವರು ಈ ಆಲಯದಲ್ಲಿ ಅಭಯ ವರದೀಶ್ವರರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲ ರೀತಿಯ ತೊಂದರೆಗಳಿಂದಲೂ ಮುಕ್ತರಾಗಬಹುದು. ಪುನರ್ವಸು ನಕ್ಷತ್ರ, ಅತಿಥೀಶ್ವರ ದೇವಸ್ಥಾನ, ವಾಣಿಯಂಬಡಿ. ತಮಿಳುನಾಡಿನ ತಿರುಪತೂರ್ ಜಿಲ್ಲೆಯ ವಾಣಿಯಂಬಡಿ ಎಂಬಲ್ಲಿ ಅತಿಥೀಶ್ವರ ದೇಗುಲ ಸ್ಥಿತವಿದೆ. ದೇಗುಲ 1000 ವರ್ಷಗಳಿಗಿಂತಲೂ ಪುರಾತನವಾಗಿದ್ದು ಇಲ್ಲಿ ಶಿವದೇವರನ್ನು ಅತಿಥೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಇಲ್ಲಿಯೂ ಸಹ ಅತಿಥೀಶ್ವರರು ಪಶ್ಚಿಮಕ್ಕೆ ಮುಖ ಮಾಡಿ ದರ್ಶನವನ್ನು ನೀಡುತ್ತಲಿದ್ದಾರೆ. ದೇಗುಲದ ವಿಶೇಷ ಸಂಗತಿ ಎಂದರೆ ದೇಗುಲದಲ್ಲಿ ದಕ್ಷಿಣಾಮೂರ್ತಿಯೂ ಸಹ ನೆಲೆಸಿದ್ದು ದಕ್ಷಿಣಾಮೂರ್ತಿ ಶಿವದೇವರ ವಾಹನವಾದ ನಂದಿಯ ಮೇಲೆ ಆಸೀನರಾಗಿದ್ದಾರೆ. ಸಾಮಾನ್ಯವಾಗಿ ದಕ್ಷಿಣಾಮೂರ್ತಿಯ ವಿಗ್ರಹಗಳು ಆಲದ ಮರದ ಕೆಳಗೆ ಕುಳಿತಿರುವ ಭಂಗಿಯಲ್ಲಿ ಕಂಡುಬರುತ್ತವೆ.
ನಂದಿಯ ಮೇಲೆ ಆಸೀನರಾಗಿರುವ ದಕ್ಷಿಣಾಮೂರ್ತಿಯ ವಿಗ್ರಹಗಳು ಕಂಡುಬರುವುದು ತೀರ ವಿರಳ. ಇಲ್ಲಿನ ದಕ್ಷಿಣಾಮೂರ್ತಿಯನ್ನು ಪೂಜಿಸುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ಪುನರ್ವಸು ನಕ್ಷತ್ರದ ಜನರ ಜಾತಕದಲ್ಲಿ ಏನಾದರೂ ತೊಂದರೆ ಕಂಡುಬಂದರೆ ಈ ಆಲಯದಲ್ಲಿ ಪೂಜೆಯನ್ನು ಸಲ್ಲಿಸುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಪ್ರತಿಕೂಲ ಗ್ರಹ ಪರಿಣಾಮಗಳಿಂದಲೂ ಸಹ ಅಂತಹ ಜನರು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಪುಷ್ಯ ನಕ್ಷತ್ರ, ಅಕ್ಷಯಪುರೀಶ್ವರ ದೇವಸ್ಥಾನ, ವಿಲಾಂಕುಲಂ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ವಿಲಾಂಕುಲಂ ಎಂಬಲ್ಲಿ ಅಕ್ಷಯಪುರೀಶ್ವರ ದೇವಸ್ಥಾನ ಸ್ಥಿತವಿದೆ. ಈ ಆಲಯದಲ್ಲಿ ಶಿವ ಮತ್ತು ಪಾರ್ವತಿಯರ ಜೊತೆಗೆ ಶನೀಶ್ವರರನ್ನು ಸಹ ಆರಾಧಿಸಲಾಗುತ್ತದೆ. ಶನೀಶ್ವರರೊಂದಿಗೆ ಸಾಕಷ್ಟು ನಂಟನ್ನು ಸಹ ಈ ದೇಗುಲ ಹೊಂದಿದೆ. ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಯಮದೇವರಿಂದ ಗಾಯ ಉಂಟಾಗಿ ಶನೀಶ್ವರರಿಗೆ ಕಾಲಿಗೆ ಪೆಟ್ಟಾಗಿರುತ್ತದೆ. ತಮ್ಮ ಕಾಲು ಬೇನೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಶನೀಶ್ವರರು ಇದೇ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಕುರಿತು ತಪಸ್ಸನ್ನು ಮಾಡಿದ್ದರಂತೆ. ನಂತರ ಶಿವಪರಮಾತ್ಮರ ಕೃಪೆಯಿಂದ ಕಾಲು ನೋವಿನಿಂದ ಮುಕ್ತಿಯನ್ನು ಪಡೆದುಕೊಂಡರಂತೆ. ಹಾಗೆಯೇ ಶಿವಪರಮಾತ್ಮರ ಆಶೀರ್ವಾದದಿಂದ ಶನೀಶ್ವರರಿಗೆ ಕಂಕಣ ಬಲವೂ ಸಹ ಕೂಡಿ ಬಂದಿತಂತೆ. ಹಾಗಾಗಿಯೇ ಇಲ್ಲಿ ಶನೀಶ್ವರರು ತಮ್ಮ ಪತ್ನಿಯರಾದ ಮಂದ ಹಾಗೂ ಜ್ಯೇಷ್ಠರೊಂದಿಗೆ ವಿವಾಹದ ದಿರಿಸಿನಲ್ಲಿ ವಿಶೇಷವಾಗಿ ದರ್ಶನವನ್ನು ನೀಡುತ್ತಲಿದ್ದಾರೆ. ಶಿವಪರಮಾತ್ಮರ ಜೊತೆ ಶನೀಶ್ವರರು ಸಹ ದರ್ಶನವನ್ನು ನೀಡುತ್ತಲಿರುವುದರಿಂದ ಸಾಡೆ ಸಾತಿ ಶನಿ ದೋಷದಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ಅವರ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿ ಈಡೇರುತ್ತವೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಪುಷ್ಯ ನಕ್ಷತ್ರದವರಿಗೆ ಈ ದೇಗುಲ ಪರಿಹಾರ ಸ್ಥಳವಾಗಿದ್ದು, ಆಲಯಕ್ಕೆ ಪುಷ್ಯ ನಕ್ಷತ್ರದವರು ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರೆ ಎಲ್ಲ ರೀತಿಯ ಅಡೆತಡೆಗಳು ಇದ್ದರೆ ನಿವಾರಣೆಯಾಗಿ ಜೀವನದಲ್ಲಿ ಸಾಧನೆಯನ್ನು ಕೈಗೊಳ್ಳಬಹುದು. ಶನೀಶ್ವರರ ಕಾಲು ನೋವನ್ನು ವಾಸಿ ಮಾಡಿದ ಸ್ಥಳವಾದ್ದರಿಂದ ಕಾಲು ನೋವಿನಿಂದ ಬಳಲುತ್ತಿರುವವರು ಸಹ ಪರಿಹಾರಕ್ಕಾಗಿ ಈ ಆಲಯಕ್ಕೆ ಆಗಮಿಸುತ್ತಾರೆ. ಆಶ್ಲೇಷ ನಕ್ಷತ್ರ, ಕರ್ಕಟೇಶ್ವರ ದೇವಸ್ಥಾನ, ತಿರುಂಡು ದೇವಂಕುಡಿ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುಂಡು ದೇವಂಕುಡಿ ಎಂಬಲ್ಲಿ ಕರ್ಕಟೇಶ್ವರ ಶಿವದೇಗುಲ ಸ್ಥಿತವಿದೆ. ಈ ದೇವಸ್ಥಾನದಲ್ಲಿ ಶಿವಪರಮಾತ್ಮರು ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿದ್ದಾರೆ. ಸಾಮಾನ್ಯವಾಗಿ ಇರುವುದಕ್ಕಿಂತಲೂ ವಿಶಿಷ್ಟವಾಗಿ ಈ ಆಲಯದಲ್ಲಿ 2 ಪಾರ್ವತಿ ದೇವಿಯ ಸನ್ನಿಧಿಗಳಿವೆ. ಅರುಮರಂತು ನಾಯಕಿ ಹಾಗೂ ಅಪೂರ್ವ ನಾಯಕಿ ಎಂಬ ಹೆಸರುಗಳಿಂದ ಈ ಆಲಯದಲ್ಲಿ ಪಾರ್ವತಿ ದೇವಿಯರನ್ನು ಪೂಜೆ ಮಾಡಲಾಗುತ್ತದೆ. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಈ ಆಲಯದಲ್ಲಿ ಶಿವಲಿಂಗದ ಮೇಲೆ ಏಡಿಯೊಂದು ಮಾಡಿದ ರಂಧ್ರವಿದೆ. ಇದೂ ಸಹ ಈ ದೇಗುಲದ ವೈಶಿಷ್ಟ್ಯವಾಗಿದೆ. ಆಶ್ಲೇಷ ನಕ್ಷತ್ರದ ಜನರು ತಮ್ಮ ಜನ್ಮ ನಕ್ಷತ್ರದ ದಿನ ಈ ಆಲಯಕ್ಕೆ ಆಗಮಿಸಿ ಕರ್ಕಟೇಶ್ವರರಿಗೆ ಅಭಿಷೇಕವನ್ನು ಕೈಗೊಂಡರೆ ಎಲ್ಲ ರೀತಿಯ ದೋಷಗಳು ಮತ್ತು ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಶಾಂತಿ ಲಭಿಸುತ್ತವೆ. ಮಖ ನಕ್ಷತ್ರ, ಮಹಾಲಿಂಗಸ್ವಾಮಿ ದೇವಸ್ಥಾನ, ದಿಂಡಿಗಲ್. ತಮಿಳುನಾಡಿನ ದಿಂಡಿಗಲ್ನಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ತವಸಿಮಡೆ ಎಂಬಲ್ಲಿ ಮಹಾಲಿಂಗಸ್ವಾಮಿ ಶಿವದೇಗುಲ ಸ್ಥಿತವಿದೆ. ಈ ಆಲಯದಲ್ಲಿಯೂ ಸಹ 2 ಅಂಬಿಕೆಯರ ಸನ್ನಿಧಿ ಇರುವುದರಿಂದ ದೇಗುಲ ಬಹಳ ವಿಶೇಷವಾಗಿದೆ. 2 ಅಂಬಿಕೆಯರನ್ನು ಮರಗತವಲ್ಲಿ ಹಾಗೂ ಮಾಣಿಕ್ಕವಲ್ಲಿ ಎಂಬ ಹೆಸರಿನಿಂದ ಕರೆದು ಇಲ್ಲಿ ಪೂಜಿಸಲಾಗುತ್ತದೆ. ಅಂಬಿಕೆಯರು ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ. ಇವರ ಕೃಪೆಯಿಂದ ಪರಮಾತ್ಮರ ಆಶೀರ್ವಾದವನ್ನು ಹಾಗೂ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಆಲಯದ ವಿಶೇಷತೆ ಎಂದರೆ ಶಿವರಾತ್ರಿಯಿಂದ 30 ದಿನಗಳ ಕಾಲಾವಧಿಯವರೆಗೂ ಪರಮಾತ್ಮರ ಪಾದಗಳ ಮೇಲೆ ಸೂರ್ಯನ ರಶ್ಮಿಗಳು ಬೀಳುತ್ತವೆ. ಮಖ ನಕ್ಷತ್ರದವರು ಸಂಕಲ್ಪ ಸಿದ್ಧಿಗೆ ಮತ್ತು ತಮ್ಮ ಯಾವುದೇ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳಲು ದಿಂಡಿಗಲ್ನ ಮಹಾಲಿಂಗ ಸ್ವಾಮಿಯ ಆಲಯಕ್ಕೆ ತೆರಳಬೇಕು. ಪುಬ್ಬ ನಕ್ಷತ್ರ, ಹರಿತೀರ್ಥೇಶ್ವರ ದೇವಸ್ಥಾನ, ಪುದುಕೊಟ್ಟೈ. ಪುಬ್ಬ ನಕ್ಷತ್ರವನ್ನು ಪೂರ್ವ ಪಾಲ್ಗುಣಿ ಎಂದು ಕರೆಯಲಾಗುತ್ತದೆ. ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯ ತಿರುವಂಕುಳಂ ಎಂಬಲ್ಲಿ ಹರಿತೀರ್ಥೇಶ್ವರ ದೇಗುಲ ಸ್ಥಿತವಿದೆ. ಈ ದೇಗುಲದ ಮುಖ್ಯ ದೇವರು ಶಿವಪರಮಾತ್ಮರು. ಶಿವಪರಮಾತ್ಮರನ್ನು ಹರಿತೀರ್ಥೇಶ್ವರ ಎಂದು, ಪಾರ್ವತೀ ದೇವಿಯನ್ನು ಪೆರಿಯ ನಾಯಕಿ ಎಂದು ಇಲ್ಲಿ ಪೂಜಿಸಲಾಗುತ್ತದೆ. ಮುಖ್ಯ ದೇವರು ಇಲ್ಲಿ ಸ್ವಯಂಭೂವಾಗಿದ್ದು ಪೂರ್ವಾಭಿಮುಖವಾಗಿ ನೆಲೆಸಿದ್ದಾರೆ. ಈ ದೇಗುಲ 12ನೇ ಶತಮಾನಕ್ಕಿಂತ ಪುರಾತನವಾಗಿದ್ದು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ.
ಈ ಆಲಯದಲ್ಲಿ ಶಿವತೀರ್ಥ, ನಾಗತೀರ್ಥ, ಜ್ಞಾನಬ್ರಹ್ಮತೀರ್ಥ, ಇಂದಿರಾ ತೀರ್ಥ, ಶ್ರೀತೀರ್ಥ, ಸ್ಕಂದತೀರ್ಥ, ಗುರುತೀರ್ಥ ಎಂಬ 7 ತೀರ್ಥಗಳಿವೆ. ಹರಿತೀರ್ಥೇಶ್ವರ ದೇಗುಲ ಪುಬ್ಬಾ ನಕ್ಷತ್ರಕ್ಕೆ ಸಮರ್ಪಿತವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಪುಬ್ಬಾ ನಕ್ಷತ್ರದ ದಿನದಂದು ಈ ಆಲಯಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಸುಖ ಜೀವನ ದೊರೆಯುತ್ತದೆ. ಉತ್ತರ ನಕ್ಷತ್ರ ಮಾಂಗಲೇಶ್ವರ ದೇವಸ್ಥಾನ ತ್ರಿಚಿ. ತಮಿಳುನಾಡಿನ ತ್ರಿಚಿ ಜಿಲ್ಲೆಯ ಎಡೆಯತು ಮಂಗಲಂ ಗ್ರಾಮದಲ್ಲಿ ಶಿವಪರಮಾತ್ಮರಿಗೆ ಅರ್ಪಿತವಾದ ಮಾಂಗಲೇಶ್ವರ ದೇವಸ್ಥಾನ ಸ್ಥಿತವಿದೆ. ಇಲ್ಲಿ ಶಿವಪರಮಾತ್ಮರನ್ನು ಮಾಂಗಲೇಶ್ವರ ಮತ್ತು ಪಾರ್ವತಿಯನ್ನು ಮಂಗಳಾಂಬಿಕೆ ಎಂದು ಕರೆದು ಪೂಜಿಸಲಾಗುತ್ತದೆ. ಮಾಂಗಲೇಶ್ವರರು ಇಲ್ಲಿ ಸ್ವಯಂಭೂ ಮೂರ್ತಿಯಾಗಿದ್ದಾರೆ. ಈ ದೇಗುಲದಲ್ಲಿ ಮಾಂಗಲ್ಯ ಮಹರ್ಷಿಗಳಿಗೆ ಪ್ರತ್ಯೇಕ ಗುಡಿ ಇದೆ. ಇಲ್ಲಿನ ಮಾಂಗಲ್ಯ ಮಹರ್ಷಿಗಳು ವಿವಾಹದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಆಲಯಕ್ಕೆ ಆಗಮಿಸಿ ಶಿವಪರಮಾತ್ಮರು ಮತ್ತು ಮಾಂಗಲ್ಯ ಮಹರ್ಷಿಗಳನ್ನು ಪೂಜಿಸುವುದರಿಂದ ವಿವಾಹ ಭಾಗ್ಯ ಶೀಘ್ರವೇ ಕೂಡಿ ಬರುತ್ತದೆ. ಮಾಂಗಲ್ಯ ಮಹರ್ಷಿಗಳು ಪೌರಾಣಿಕ ಋಷಿಗಳಲ್ಲೊಬ್ಬರಾಗಿದ್ದು ಅಗಸ್ತ್ಯರು, ವಸಿಷ್ಠರು ಸೇರಿದಂತೆ ಮಹಾನ್ ಋಷಿಗಳ ಮದುವೆಯನ್ನು ಮಾಡಿಸಿದವರಾಗಿದ್ದಾರೆ. ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಸೇರಿದಂತೆ ವಿವಾಹಕ್ಕೆ ಸಂಬಂಧಿಸಿದ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ಹಸ್ತ ನಕ್ಷತ್ರ ಕೃಪಾಕುಪರೇಶ್ವರ ದೇವಸ್ಥಾನ ಗೋಮಲ್, ನಾಗಪಟ್ಟಣಂ, ತಮಿಳುನಾಡು ರಾಜ್ಯ. ಕೃಪಾಕುಪರೇಶ್ವರ ದೇವಸ್ಥಾನ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ಕೋಮಲ್ ಎಂಬ ಸ್ಥಳದಲ್ಲಿದೆ. ದೇವಸ್ಥಾನದ ಮುಖ್ಯ ದೇವರಾದ ಶಿವಪರಮಾತ್ಮರು ಸ್ವಯಂಭುವಾಗಿದ್ದಾರೆ. ದೇವಿಯು ಅನ್ನಪೂರ್ಣೆಯಾಗಿ ಈ ಆಲಯದಲ್ಲಿ ನೆಲೆಸಿದ್ದಾರೆ. ಈ ಆಲಯದ ಮುಖ್ಯ ದೇವರಾದ ಕೃಪಾಕುಪರೇಶ್ವರರು ತಮ್ಮ ಭಕ್ತಾದಿಗಳ ಮೇಲೆ ಕರುಣೆಯನ್ನು ತೋರುವಂತಹ ದೇವರು. ಪೂರ್ಣ ಹೃದಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲ ತೊಂದರೆಗಳಿಂದ ತನ್ನ ಭಕ್ತಾದಿಗಳನ್ನು ಕೃಪಾಕುಪರೇಶ್ವರರು ರಕ್ಷಣೆ ಮಾಡುತ್ತಾರೆ. ಹಸ್ತ ನಕ್ಷತ್ರದವರು ವಿಶೇಷ ಫಲ ಹಾಗೂ ಉನ್ನತಿಗಾಗಿ ಶ್ರೀ ಕೃಪಾಕುಪರೇಶ್ವರರ ಆಲಯಕ್ಕೆ ವರ್ಷದಲ್ಲಿ ಒಮ್ಮೆಯಾದರೂ ಸಹ ಭೇಟಿ ನೀಡಬೇಕು. ಚಿತ್ತಾ ನಕ್ಷತ್ರ ಚಿತ್ರ ರಾಧ ವಲ್ಲಭ ಪೆರುಮಾಳ್ ದೇವಸ್ಥಾನ ಕುರುವಿತುರೈ ಗ್ರಾಮ, ಮಧುರೈ. ತಮಿಳುನಾಡಿನ ಮಧುರೈ ಜಿಲ್ಲೆಯ ಕುರುವಿತುರೈ ಗ್ರಾಮದಲ್ಲಿ ಮಹಾವಿಷ್ಣು ದೇವರಿಗೆ ಸಮರ್ಪಿತವಾದಂತಹ ಚಿತ್ರ ರಾಧ ವಲ್ಲಭ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ. ಈ ಆಲಯದ ಪ್ರಧಾನ ದೇವರು ಚಿತ್ರ ರಾಧ ವಲ್ಲಭ ಪೆರುಮಾಳ್ ಎಂದು ಕರೆಯಲ್ಪಡುವ ಮಹಾವಿಷ್ಣು ದೇವರು. ಇಲ್ಲಿ ಮಹಾವಿಷ್ಣು ದೇವರು ಶ್ರೀದೇವಿ ಭೂದೇವಿಯರ ಸಮೇತರಾಗಿ ನೆಲೆಸಿದ್ದಾರೆ. ದೇಗುಲದ ಪ್ರಧಾನ ದೇವರು ಮಹಾವಿಷ್ಣುವಾಗಿದ್ದರೂ ಸಹ ದೇಗುಲ ಗುರು ದೇವಸ್ಥಾನವೆಂದೇ ಪ್ರಸಿದ್ಧಿಯಾಗಿದೆ. ಏಕೆಂದರೆ ಈ ಆಲಯದಲ್ಲಿ ಗುರುವಿಗೆ ಪ್ರತ್ಯೇಕವಾದ ಸಾನ್ನಿಧ್ಯವಿದೆ. ಗುರು ಭಗವಾನರು ಯೋಗ ಭಂಗಿಯಲ್ಲಿರುವ ವಿಶಿಷ್ಟವಾದ ವಿಗ್ರಹ ಇಲ್ಲಿದೆ. ಗುರುಬಲ ಇಲ್ಲದವರು ಈ ಆಲಯಕ್ಕೆ ಆಗಮಿಸಿದರೆ ಗುರುಬಲ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಚಿತ್ತಾ ನಕ್ಷತ್ರದವರು ಗ್ರಹ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆದುಕೊಳ್ಳಲು, ಗುರುಗ್ರಹ ದೋಷಗಳನ್ನು ನಿವಾರಿಸಿಕೊಳ್ಳಲು ವರ್ಷಕ್ಕೆ ಒಮ್ಮೆಯಾದರೂ ಸಹ ಈ ಆಲಯಕ್ಕೆ ಭೇಟಿ ನೀಡಬೇಕು. ಸ್ವಾತಿ ನಕ್ಷತ್ರ ಸಿತುಕಾಡು ದಾತೀಶ್ವರ ದೇವಸ್ಥಾನ. ತಮಿಳುನಾಡಿನ ಚೆನ್ನೈ ಸಮೀಪದ ಸಿತುಕಾಡು ಎಂಬಲ್ಲಿರುವಂತಹ ದಾತೀಶ್ವರ ದೇವಸ್ಥಾನ ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಪರಿಹಾರ ಕ್ಷೇತ್ರವಾಗಿದೆ. ಇಲ್ಲಿರುವ ದಾತೀಶ್ವರ ಶಿವಪರಮಾತ್ಮರು ಅನಾರೋಗ್ಯ ಹಾಗೂ ಬಡತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವ ದೇವರೆಂದೇ ಪ್ರಸಿದ್ಧಿಯಾಗಿದ್ದಾರೆ. ಇಲ್ಲಿ ದೇವಿಯು ಕುಂದಳಾಂಬಿಕೆ ಎಂಬ ಹೆಸರಿನಿಂದ ನೆಲೆಸಿದ್ದು ವಿವಾಹಕ್ಕೆ ಸಂಬಂಧಪಟ್ಟ ಎಂತಹ ಅಡೆತಡೆಗಳಿದ್ದರೂ ಸಹ ಅದನ್ನು ಶೀಘ್ರವೇ ನಿವಾರಿಸುತ್ತಾರೆ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು, ವಿವಾಹದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಹಾಗೂ ಹೃದಯ ಸಂಬಂಧಿ ರೋಗಗಳಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಆಗಮಿಸಿ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರನ್ನು ಪೂಜಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಇಲ್ಲಿನ ಶಿವಲಿಂಗವನ್ನು ಇಬ್ಬರು ಸಿದ್ಧರು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದರಂತೆ. ಹಾಗಾಗಿಯೇ ಈ ಸ್ಥಳವನ್ನು ಸಿದ್ಧರ ಕಾಡು ಎಂದೇ ಕರೆಯಲಾಗುತ್ತಿತ್ತಂತೆ. ಕಾಲಾನಂತರ ಇದು ಸಿತುಕಾಡು ಎಂದು ಬದಲಾಗಿದೆ. ವಿಶಾಖ ನಕ್ಷತ್ರ ಮುತ್ತುಕುಮಾರಸ್ವಾಮಿ ದೇವಸ್ಥಾನ ಪನ್ಪೋಳಿ, ತಿರುನಲ್ವೇಲಿ, ತಮಿಳುನಾಡು ರಾಜ್ಯ. ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಪನ್ಪೋಳಿ ಎಂಬಲ್ಲಿ ಬೆಟ್ಟದ ಮೇಲಿರುವಂತಹ ಮುತ್ತುಕುಮಾರಸ್ವಾಮಿ ಆಲಯ ಕುಮಾರಸ್ವಾಮಿ ದೇವರಿಗೆ ಸಂಬಂಧಿಸಿದ ಆಲಯವಾಗಿದೆ.
ಈ ದೇಗುಲವನ್ನು ತಲುಪಲು ಬೆಟ್ಟದ ಬುಡದಿಂದ ಸುಮಾರು 626 ಮೆಟ್ಟಿಲುಗಳನ್ನೇರಬೇಕು. ಮುರುಗನ್ ಅಥವಾ ಕುಮಾರಸ್ವಾಮಿ ದೇವರು ಅಗಸ್ತ್ಯ ಋಷಿಗಳಿಗೆ ಇದೇ ಕ್ಷೇತ್ರದಲ್ಲಿ ದರ್ಶನವನ್ನು ನೀಡಿದ್ದರೆಂಬ ಪ್ರತೀತಿ ಇದೆ. ವಿಶಾಖ ನಕ್ಷತ್ರದವರು ಮುಖ್ಯವಾಗಿ ಈ ಆಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸುಂದರವಾದ ಜೀವನ ಅವರದ್ದಾಗುತ್ತದೆ. ಅನುರಾಧ ನಕ್ಷತ್ರ, ಮಹಾಲಕ್ಷ್ಮೀಶ್ವರ ದೇವಸ್ಥಾನ, ತಿರುನಿಂದ್ರಿಯೂರ್, ನಾಗಪಟ್ಟಣಂ ಜಿಲ್ಲೆ. ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುನಿಂದ್ರಿಯೂರ್ ಎಂಬಲ್ಲಿ ಶಿವದೇವರಿಗೆ ಸಂಬಂಧಪಟ್ಟಂತಹ ಮಹಾಲಕ್ಷ್ಮೀಶ್ವರ ದೇವಸ್ಥಾನ ಸ್ಥಿತವಿದೆ. ಶಿವದೇವರು ಇಲ್ಲಿ ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿದ್ದು ತಾಯಿಯು ಉಳಗನಾಯಕಿ ಎಂದು ಕರೆಸಿಕೊಳ್ಳುತ್ತಾರೆ. ಈ ಆಲಯದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಶಿವದೇವರನ್ನು ಪೂಜಿಸಿದ್ದಾರಾದ್ದರಿಂದ ಶಿವದೇವರಿಗೆ ಮಹಾಲಕ್ಷ್ಮೀಶ್ವರ ಎಂಬ ಹೆಸರು ಬಂದಿದೆ. ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಎಲ್ಲ ಸಂಕಷ್ಟಗಳಿಂದ ಹೊರಬರಲು ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ಜ್ಯೇಷ್ಠ ನಕ್ಷತ್ರ, ವರದರಾಜ ಪೆರುಮಾಳ್ ದೇವಸ್ಥಾನ, ತಂಜಾವೂರು ಜಿಲ್ಲೆ, ತಮಿಳುನಾಡು ರಾಜ್ಯ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಪಶುಪತಿ ಕೋಯಿಲ್ ಎಂಬಲ್ಲಿ ವರದರಾಜ ಪೆರುಮಾಳ್ ದೇಗುಲ ಸ್ಥಿತವಿದೆ. ಇಲ್ಲಿನ ಮುಖ್ಯ ದೇವರು ಮಹಾವಿಷ್ಣು ದೇವರು ಮತ್ತು ದೇವತೆ ಪೆರುಂದೇವಿ. ಭಗವಂತರು ಇಲ್ಲಿ ಶ್ರೀ ರಾಮಾನುಜಾಚಾರ್ಯರ ಗುರುಗಳಾದ ಪೆರಿಯಾನಂಬಿ ಸ್ವಾಮಿಗಳಿಗೆ ದರ್ಶನವನ್ನು ನೀಡಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸಿದ್ದರು ಎಂಬ ಸ್ಥಳ ಪುರಾಣವಿದೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಈ ಆಲಯಕ್ಕೆ ಆಗಮಿಸಿ ದೇವರಿಗೆ ವಡೆ ಅಥವಾ ಅತಿರಸವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗುವ ಮೂಲಕ ತಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು. ಮೂಲ ನಕ್ಷತ್ರ, ಸಿಂಗೀಶ್ವರ ದೇವಸ್ಥಾನ, ತಿರುವಳ್ಳೂರು ಜಿಲ್ಲೆ, ತಮಿಳುನಾಡು ರಾಜ್ಯ. ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಮಪ್ಪೇಡು ಎಂಬ ಗ್ರಾಮದಲ್ಲಿ ಸಿಂಗೇಶ್ವರ ಎಂದು ಕರೆಯಲ್ಪಡುವ ಶಿವದೇಗುಲ ಸ್ಥಿತವಿದೆ. ಇಲ್ಲಿ ಶಿವಪರಮಾತ್ಮರನ್ನು ಸಿಂಗೀಶ್ವರ ಎಂದು, ದೇವಿಯನ್ನು ಗುಜಾಂಬಾಳ್ ಎಂದು ಕರೆದು ಪೂಜಿಸಲಾಗುತ್ತದೆ. ಈ ದೇಗುಲದ ವಿಶೇಷತೆ ಎಂದರೆ ಈ ಶಿವ ದೇಗುಲದ ಮುಂದೆ ವೀಣೆಯನ್ನು ನುಡಿಸುತ್ತಿರುವ ಆಂಜನೇಯ ಸ್ವಾಮಿಯ ಬಹು ಅಪರೂಪವಾದ ವಿಗ್ರಹವಿದೆ. ಆಂಜನೇಯ ಸ್ವಾಮಿಯು ಇದೇ ದೇಗುಲವಿರುವ ಸ್ಥಳದಲ್ಲಿ ಅಮೃತ ವರ್ಷಿಣಿ ರಾಗವನ್ನು ನುಡಿಸಿದರೆಂಬ ಪ್ರತೀತಿ ಇದೆ. ಸಂಗೀತದಲ್ಲಿ ಉನ್ನತಿಯನ್ನು ಬಯಸುವವರು ಇಲ್ಲಿಗೆ ಆಗಮಿಸಿ ಆಂಜನೇಯ ಸ್ವಾಮಿಯನ್ನು ಸಹ ಪೂಜಿಸುತ್ತಾರೆ. ಆಂಜನೇಯ ಸ್ವಾಮಿಯ ನಕ್ಷತ್ರ ಮೂಲ ನಕ್ಷತ್ರವಾದ್ದರಿಂದಲೇ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಸಿಂಗೀಶ್ವರ ಆಲಯಕ್ಕೆ ಆಗಮಿಸಿ ಮೊದಲು ಸಿಂಗೀಶ್ವರರಿಗೆ ಅನಂತರ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೊಮ್ಮೆ ಹೀಗೆ ದೇವರುಗಳ ದರ್ಶನವನ್ನು ಪಡೆಯುವುದರಿಂದ ಅವರ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ. ಈ ಆಲಯದಲ್ಲಿ ನವವ್ಯಾಕರಣ ಕಲ್ಲು ಎಂಬ ವಿಶೇಷವಾದ ಕಲ್ಲಿದೆ. ಈ ಕಲ್ಲಿನ ಮೇಲೆ ನಿಂತು ಭಗವಂತರನ್ನು ಪೂಜಿಸುವುದರಿಂದ ಮೂಳೆ ಹಾಗೂ ಕೀಲಿಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ವಾಸಿಯಾಗುತ್ತವೆ ಎಂದು ಭಕ್ತ ಜನರು ಅಚಲವಾಗಿ ನಂಬುತ್ತಾರೆ. ಪೂರ್ವಾಷಾಢ ನಕ್ಷತ್ರ, ಆಕಾಶಪುರೀಶ್ವರ ದೇವಸ್ಥಾನ, ಕಡುವೇಲಿ ಗ್ರಾಮ, ತಂಜಾವೂರು ಜಿಲ್ಲೆ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕಡುವೇಲಿ ಎಂಬ ಗ್ರಾಮದಲ್ಲಿ ಆಕಾಶಪುರೀಶ್ವರ ದೇಗುಲ ಸ್ಥಿತವಿದೆ. ಈ ದೇಗುಲವೂ ಸಹ ಶಿವದೇವರಿಗೆ ಸಮರ್ಪಿತವಾದ ದೇಗುಲವಾಗಿದ್ದು ಶಿವಪರಮಾತ್ಮರು ಆಕಾಶಪುರೀಶ್ವರರಾಗಿ ಮತ್ತು ದೇವಿಯು ಮಂಗಳಾಂಬಿಕೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಆಕಾಶಪುರೀಶ್ವರ ಎಂದು ಕರೆಯಲ್ಪಡುವ ಶಿವಪರಮಾತ್ಮರು ಬಾಹ್ಯಾಕಾಶದ ಅಂಶವನ್ನು ಪ್ರತಿನಿಧಿಸುತ್ತಾರೆ. ಮಂಗಳಾಂಬಿಕೆಯು ಸರ್ವಮಂಗಳವನ್ನು ಮತ್ತು ಅಭ್ಯುದಯವನ್ನು ಕರುಣಿಸುವ ದೇವಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಪೂರ್ವಾಷಾಢ ನಕ್ಷತ್ರದಿಂದ ಹೊರಹೊಮ್ಮುವ ಶಕ್ತಿ ಈ ಆಲಯದಲ್ಲಿ ಕೇಂದ್ರೀಕೃತವಾಗಿದೆ. ಹಾಗಾಗಿಯೇ ಪೂರ್ವಾಷಾಢ ನಕ್ಷತ್ರದವರಿಗೆ ಇದು ಪರಿಹಾರ ಸ್ಥಳ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೊಮ್ಮೆಯಾದರೂ ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದ ದಿನದಂದೇ ಈ ಆಲಯಕ್ಕೆ ಆಗಮಿಸಿದರೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಉತ್ತರಾಷಾಢ ನಕ್ಷತ್ರ, ಬ್ರಹ್ಮಪುರೀಶ್ವರ ದೇವಸ್ಥಾನ, ಕೀಳಪುಂಗುಡಿ ನಗರ, ಮಧುರೈ ಜಿಲ್ಲೆ. ತಮಿಳುನಾಡಿನ ಮಧುರೈ ಜಿಲ್ಲೆಯ ಕೀಳಪುಂಗುಡಿ ಎಂಬಲ್ಲಿ ಬ್ರಹ್ಮಪುರೀಶ್ವರ ಶಿವದೇಗುಲ ಸ್ಥಿತವಿದೆ. ಈ ಆಲಯದ ಮುಖ್ಯ ದೇವರು ಶಿವಪರಮಾತ್ಮರು. ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿದ್ದರಿಂದಲೇ ಇಲ್ಲಿರುವ ಶಿವಪರಮಾತ್ಮನನ್ನು ಬ್ರಹ್ಮಪುರೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಪಾರ್ವತೀ ದೇವಿಯು ಬ್ರಹ್ಮವಿದ್ಯಾಂಬಿಕೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು
ತಮಗೆ ಬಂದೊದಗಿರುವ ಗ್ರಹ ದೋಷಗಳಿಂದ ಸಂಕಷ್ಟಗಳನ್ನು ಎದುರಿಸುವಾಗ ಪರಿಹಾರವನ್ನು ಕಂಡುಕೊಳ್ಳಲು ಬ್ರಹ್ಮಪುರೀಶ್ವರರ ದರ್ಶನವನ್ನು ಪಡೆದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಂತಾನ ಭಾಗ್ಯ ಹಾಗೂ ಕುಟುಂಬದಲ್ಲಿ ಐಕ್ಯತೆಯನ್ನು ಬಯಸುವವರು ತಾಯಿ ಬ್ರಹ್ಮವಿದ್ಯಾಂಬಿಕೆಯನ್ನು ಸಹ ಪೂಜಿಸುತ್ತಾರೆ. ಶ್ರವಣ ನಕ್ಷತ್ರ ಪ್ರಸನ್ನ ವೆಂಕಟೇಶ್ವರ ಪೆರುಮಾಳ್ ದೇವಸ್ಥಾನ, ತಿರುಪರ್ಕದಲ್ ಗ್ರಾಮ, ವೆಲ್ಲೂರು. ಪ್ರಸನ್ನ ವೆಂಕಟೇಶ್ವರ ಪೆರುಮಾಳ್ ದೇವಸ್ಥಾನವು ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ತಿರುಪರ್ಕದಲ್ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ ದೇಗುಲವಾಗಿದೆ. ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಈ ದೇಗುಲವೂ ಸಹ ಒಂದಾಗಿದೆ. ಈ ದೇಗುಲದ ವಿಶಿಷ್ಟ ಸಂಗತಿ ಎಂದರೆ ದೇಗುಲದ ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯು ಶಿವಲಿಂಗ ಪ್ರತಿಷ್ಠಾಪಿತಗೊಳ್ಳುವಂತಹ ಪೀಠದ ಮೇಲೆ ಅಭಯ ಮುದ್ರೆಯೊಂದಿಗೆ ನೆಲೆಸಿದ್ದಾರೆ. ಶಿವ ಹಾಗೂ ಮಹಾವಿಷ್ಣು ದೇವರಲ್ಲಿ ಯಾವುದೇ ಭೇದವಿಲ್ಲ ಎಂಬ ಅಂಶವನ್ನು ಇದು ಪ್ರತಿನಿಧಿಸುತ್ತದೆ. ಈ ಕ್ಷೇತ್ರದಲ್ಲಿ ಪುಂಡರೀಕ ಋಷಿಗಳಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಇದೇ ಭಂಗಿಯಲ್ಲಿ ದರ್ಶನವನ್ನು ನೀಡಿದ್ದರು ಎಂಬ ಪ್ರತೀತಿ ಇದೆ. ದೇವಿಯು ಅಲರ್ಮೇಲ್ ಮಂಗೈ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸಿದ್ದಾರೆ. ಈ ದೇಗುಲ ಶ್ರವಣ ನಕ್ಷತ್ರದವರಿಗೆ ಪರಿಹಾರವನ್ನು ನೀಡುವಂತಹ ಕ್ಷೇತ್ರವೆನಿಸಿಕೊಂಡಿದೆ. ಯಾವುದೇ ಸಮಸ್ಯೆಗೆ ಪರಿಹಾರಾರ್ಥವಾಗಿ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಸಹ ಈ ಆಲಯಕ್ಕೆ ತೆರಳಿ ತುಪ್ಪದ ದೀಪಗಳನ್ನು ಬೆಳಗಿಸಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅರ್ಚನೆಯನ್ನು ಕೈಗೊಂಡರೆ ಎಲ್ಲ ಕೆಲಸದಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ. ಸಂತಸದ ದಾಂಪತ್ಯಕ್ಕಾಗಿ ತಾಯಿ ಅಲರ್ಮೇಲ್ ಮಂಗಯ್ಯವರಿಗೆ ಭಕ್ತಾದಿಗಳು 108 ಅರಿಶಿನ ಕೊಂಬುಗಳಿಂದ ಮಾಡಿದಂತಹ ಮಾಲೆಯನ್ನು ಅರ್ಪಿಸುತ್ತಾರೆ. ಧನಿಷ್ಠಾ ನಕ್ಷತ್ರ ಬ್ರಹ್ಮಜ್ಞಾನ ಪುರೀಶ್ವರ ದೇವಸ್ಥಾನ, ಕೋರುಕೈ ಗ್ರಾಮ. ತಮಿಳುನಾಡಿನ ಕುಂಭಕೋಣಂನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಕೋರುಕೈ ಎಂಬ ಗ್ರಾಮದಲ್ಲಿ ಬ್ರಹ್ಮಜ್ಞಾನ ಪುರೀಶ್ವರ ದೇವಸ್ಥಾನ ಸ್ಥಿತವಿದೆ. ಇದು ಶಿವದೇಗುಲವಾಗಿದ್ದು ಬ್ರಹ್ಮಜ್ಞಾನ ಪುರೀಶ್ವರ ಎಂದು ಕರೆಯಲ್ಪಡುವಂತಹ ಶಿವಪರಮಾತ್ಮರು ಹಾಗೂ ಪುಷ್ಪವಲ್ಲಿ ಅಮ್ಮನವರು ಮುಖ್ಯ ದೇವರಾಗಿ ಇಲ್ಲಿ ನೆಲೆಸಿದ್ದಾರೆ. ಈ ಆಲಯದಲ್ಲಿರುವಂತಹ ಶಿವಪರಮಾತ್ಮರು ಸ್ವಯಂಭೂ ಮೂರ್ತಿಯಾಗಿದ್ದಾರೆ. ಸಾಮಾನ್ಯವಾಗಿ ಶಿವದೇಗುಲಗಳಲ್ಲಿ ಶಿವದೇವರ ಮುಂದೆ ಒಂದು ನಂದಿ ಇರುತ್ತದೆ. ಆದರೆ ಈ ಆಲಯದಲ್ಲಿ ಮಾತ್ರ 2 ನಂದಿಗಳಿವೆ. ಇದು ಈ ಸ್ಥಳದ ವಿಶೇಷತೆಯಾಗಿದೆ. ನಂದಿ ವಿಗ್ರಹಗಳಿಗೆ ಗೋಡಂಬಿ ಹಾಗೂ ನೆಲಗಡಲೆಯಿಂದ ಮಾಡಿದಂತಹ ಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಭಕ್ತಾದಿಗಳಿಗೆಲ್ಲ ಅದೃಷ್ಟ ಒದಗಿ ಬರುತ್ತದೆ ಎನ್ನುವಂತಹ ವಾಡಿಕೆ ಇದೆ. ಬ್ರಹ್ಮದೇವರು ಧನಿಷ್ಠಾ ನಕ್ಷತ್ರದ ದಿನವೇ ಈ ದೇಗುಲದ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿ ಜ್ಞಾನವನ್ನು ಪಡೆದುಕೊಂಡಿದ್ದರಂತೆ. ಹಾಗಾಗಿಯೇ ಧನಿಷ್ಠಾ ನಕ್ಷತ್ರದವರಿಗೆ ಈ ಕ್ಷೇತ್ರ ಪರಿಹಾರ ಕ್ಷೇತ್ರವೆನಿಸಿಕೊಳ್ಳುತ್ತದೆ. ಧನಿಷ್ಠಾ ನಕ್ಷತ್ರದವರು ಅದೇ ನಕ್ಷತ್ರದ ದಿನ ಅಥವಾ ವರ್ಷಕ್ಕೆ ಒಮ್ಮೆಯಾದರೂ ಈ ಆಲಯಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಕೈಗೊಂಡು ದೇವರನ್ನು ಪ್ರಾರ್ಥಿಸಿದರೆ ಎಲ್ಲ ರೀತಿಯ ತೊಂದರೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಶತಭಿಷ ನಕ್ಷತ್ರ ಅಗ್ನಿಪುರೀಶ್ವರ ದೇವಸ್ಥಾನ, ತಿರುಪುಗಳೂರು, ನಾಗಪಟ್ಟಣಂ ಜಿಲ್ಲೆ. ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುಪುಗಳೂರಿನಲ್ಲಿರುವಂತಹ ಅಗ್ನಿಪುರೀಶ್ವರ ಆಲಯವು ಶಿವಪರಮಾತ್ಮರಿಗೆ ಸಮರ್ಪಿತವಾದದ್ದು. ಈ ದೇಗುಲದಲ್ಲಿ ಶಿವಪರಮಾತ್ಮರು ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿದ್ದಾರೆ. ಅಗ್ನಿ ಭಗವಾನರು ಈ ಆಲಯದಲ್ಲಿ 2 ಮುಖಗಳು, 5 ಕೈಗಳು, 7 ಜ್ವಾಲೆಗಳು ಮತ್ತು 3 ಕಾಲುಗಳೊಂದಿಗೆ ನೆಲೆಸಿದ್ದಾರೆ. ಅಗ್ನಿ ಭಗವಾನರ ಇಂತಹ ಮೂರ್ತಿಗಳು ಕಂಡುಬರುವುದು ಬಹಳ ಅಪರೂಪ. ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ ಸ್ಥಳ ಪರಿಹಾರ ಕ್ಷೇತ್ರವೆನಿಸಿಕೊಳ್ಳುತ್ತದೆ. ಹಾಗೂ ವಾಸ್ತುದೋಷ ಪರಿಹಾರಕ್ಕೂ ಸಹ ಈ ದೇಗುಲ ಹೆಸರುವಾಸಿಯಾಗಿದೆ. ಮನೆ ಕಟ್ಟುವುದಕ್ಕೂ ಮೊದಲು ಭಕ್ತಾದಿಗಳು ಮನೆಯನ್ನು ಕಟ್ಟಲು ಉಪಯೋಗಿಸುವಂತಹ ಮೊದಲ ಕಲ್ಲನ್ನು ಈ ಆಲಯದಲ್ಲಿ ಪೂಜಿಸಿಕೊಂಡು ತೆಗೆದುಕೊಂಡು ತೆರಳುತ್ತಾರೆ. ಪೂರ್ವಭಾದ್ರಾ ನಕ್ಷತ್ರ ತಿರುವನೇಶ್ವರ ದೇವಸ್ಥಾನ, ರಂಗನಾಥಪುರಂ, ತಂಜಾವೂರು. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ರಂಗನಾಥಪುರಂ ಎಂಬಲ್ಲಿ ತಿರುವನೇಶ್ವರ ದೇಗುಲ ಸ್ಥಿತವಿದೆ. ಇದೊಂದು ಶಿವದೇಗುಲವಾಗಿದ್ದು ಶಿವಪರಮಾತ್ಮನನ್ನು ತಿರುವನೇಶ್ವರ ಅಥವಾ ಗಜಾರಣ್ಯೇಶ್ವರ ಎಂದು, ಪಾರ್ವತೀ ದೇವಿಯನ್ನು ಮೀನಾಕ್ಷಿ ಎಂದು ಇಲ್ಲಿ ಪೂಜಿಸಲಾಗುತ್ತದೆ. ಈ ಆಲಯವನ್ನು ಕೋಚೆಂಗಡ ಚೋಳರು ನಿರ್ಮಿಸಿದ್ದಾರೆ. ಪೂರ್ವಭಾದ್ರ ನಕ್ಷತ್ರದವರಿಗೆ ಈ ದೇಗುಲ ಪರಿಹಾರ ಕ್ಷೇತ್ರವಾಗಿದೆ. ಪೂರ್ವಭಾದ್ರ ನಕ್ಷತ್ರದ ದಿನಗಳಂದು ಈ ದೇವರಿಗೆ ವಿಶೇಷವಾದ ಅಭಿಷೇಕ ಹಾಗೂ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಆ ಸಮಯದಲ್ಲಿ ಈ ದೇಗುಲಕ್ಕೆ ಬಂದು ಎಲ್ಲ ಸಂಕಷ್ಟಗಳಿಂದಲೂ ಪೂರ್ವಭಾದ್ರ ನಕ್ಷತ್ರದವರು ವಿಮೋಚನೆಯನ್ನು ಪಡೆದುಕೊಳ್ಳಬಹುದು. ಉತ್ತರಭಾದ್ರ ನಕ್ಷತ್ರ ಸಹಸ್ರಲಕ್ಷ್ಮೇಶ್ವರ ದೇವಸ್ಥಾನ, ತಿಯತ್ತೂರು, ಪುದುಕೊಟ್ಟೈ ಜಿಲ್ಲೆ.
ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯ ತಿಯತ್ತೂರು ಎಂಬ ಗ್ರಾಮದಲ್ಲಿ ಸಹಸ್ರ ಲಕ್ಷ್ಮೀಶ್ವರ ದೇವಸ್ಥಾನ ಸ್ಥಿತವಿದೆ. ಈ ದೇಗುಲದಲ್ಲಿ ಶಿವಪರಮಾತ್ಮರು ಸಹಸ್ರ ಲಕ್ಷ್ಮೀಶ್ವರರಾಗಿ, ಪಾರ್ವತೀ ದೇವಿ ಬೃಹನ್ನಾಯಕಿಯಾಗಿ ನೆಲೆಸಿದ್ದಾರೆ. ಇಲ್ಲಿರುವುದು ಶಿವದೇವರ ಉದ್ಭವ ಮೂರ್ತಿಯಾಗಿದೆ. ಈ ಸ್ಥಳದಲ್ಲಿ ಮಹಾಲಕ್ಷ್ಮೀ ದೇವಿ ಶಿವಪರಮಾತ್ಮರನ್ನು 1000 ತಾವರೆ ಪುಷ್ಪಗಳಿಂದ ಪೂಜಿಸಿದ್ದರಂತೆ. ಹಾಗಾಗಿಯೇ ಶಿವಪರಮಾತ್ಮರಿಗೆ ಸಹಸ್ರ ಲಕ್ಷ್ಮೀಶ್ವರ ಎಂಬ ಹೆಸರು ಬಂದಿದೆ. ಈ ದೇಗುಲ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಋಷಿಗಳಾದ ಅಂಗಿರಸರು, ಅಗ್ನಿ ಪುರಂದರರು ಹಾಗೂ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾಸಿಕವಾಗಿ ಉತ್ತರಾಭಾದ್ರ ನಕ್ಷತ್ರದ ದಿನಗಳಲ್ಲಿ ಇವರೆಲ್ಲರೂ ತಮ್ಮ ಅಗೋಚರ ರೂಪದಲ್ಲಿ ಈ ಆಲಯಕ್ಕೆ ಬಂದು ದೇವರನ್ನು ಪೂಜಿಸುತ್ತಾರೆ ಎಂಬ ಪ್ರತೀತಿಯೂ ಸಹ ಇದೆ. ಹಾಗಾಗಿಯೇ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ವಾರ್ಷಿಕ ಉತ್ತರಾಭಾದ್ರ ನಕ್ಷತ್ರದ ದಿನದಂದು ಈ ದೇವರನ್ನು ದರ್ಶಿಸಿ ಪೂಜೆಯನ್ನು ಸಲ್ಲಿಸಿದರೆ ಜೀವನದಲ್ಲಿ ಬಂದೊದಗುವಂತಹ ಎಲ್ಲ ರೀತಿಯ ತೊಂದರೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ರೇವತಿ ನಕ್ಷತ್ರ, ಕೈಲಾಸನಾಥರ್ ದೇವಸ್ಥಾನ, ತ್ರಿಚಿ. ತಮಿಳುನಾಡಿನ ತ್ರಿಚಿಯಲ್ಲಿರುವಂತಹ ಕಾರುಕುಡಿ ಎಂಬ ಗ್ರಾಮದಲ್ಲಿ ಕೈಲಾಸನಾಥ ದೇವಸ್ಥಾನ ಸ್ಥಿತವಿದೆ. ಇಲ್ಲಿನ ಮೂಲ ದೇವರಾದ ಶಿವಪರಮಾತ್ಮರನ್ನು ಕೈಲಾಸನಾಥ ಎಂದು, ಪಾರ್ವತೀ ದೇವಿಯನ್ನು ಕರುಣಾಕರವಲ್ಲಿ ಎಂದು ಕರೆದು ಪೂಜಿಸಲಾಗುತ್ತದೆ. ಚಂದ್ರದೇವನು ದಕ್ಷಿಣ 27 ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾದಂತಹ ರೇವತಿ ನಕ್ಷತ್ರವನ್ನು ಮದುವೆಯಾದ ನಂತರ ಅವರಿಬ್ಬರು ಇದೇ ಕ್ಷೇತ್ರಕ್ಕೆ ಆಗಮಿಸಿ ಶಿವಪಾರ್ವತಿಯರ ದರ್ಶನ ಹಾಗೂ ಆಶೀರ್ವಾದವನ್ನು ಪಡೆದರು ಎಂಬ ಪ್ರತೀತಿ ಇದೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದವರು ರೇವತಿ ನಕ್ಷತ್ರದ ದಿನಗಳಂದು ಈ ಆಲಯಕ್ಕೆ ಆಗಮಿಸಿ ರೇವತಿ ನಕ್ಷತ್ರದ ಕೊನೆಯ 12 ನಿಮಿಷಗಳಲ್ಲಿ ಭಗವಂತರಿಗೆ ಹಾಲಿನ ಅಭಿಷೇಕವನ್ನು ನಡೆಸಿದರೆ ಎಲ್ಲ ರೀತಿಯ ದೋಷಗಳು ಮತ್ತು ಕಾಯಿಲೆಗಳು ಅವರಿಂದ ಮುಕ್ತವಾಗುತ್ತವೆ. ಸಮಗ್ರ 27 ನಕ್ಷತ್ರಗಳ ಪರಿಹಾರ ಕ್ಷೇತ್ರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.